ಎಲ್ಲರಿಗೂ ಆಲ್ ಟೈಮ್ ಫೇವ್ರೇಟ್ ಆದ ಉಪ್ಸಾರು ಮನೆಯಲ್ಲಿ ಈಸಿಯಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಉಪ್ಸಾರು ಯಾವಾಗ ತಿಂದರೂ ಕೂಡ ತುಂಬ ಫೇವ್ರೇಟ್. ಇನ್ನು ಎಲ್ಲರಿಗೂ ಕೂಡ ಇದು ಫೇವ್ರೇಟ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಮುದ್ದೆ ಅಂತೂ ಅದ್ಭುತವಾದಂಥ ಕಾಂಬಿನೇಷನ್. ಈಗ ಉಪ್ಸಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ನೀರು, ಅಂದರೆ ಸಾರು ಎಷ್ಟು ಬೇಕು ಅಷ್ಟು ತಕ್ಕಂತೆ ನೀರು, ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ನೀರನ್ನ ಕಾಯಿಸ್ಕೊಳ್ಳಿ. ನಂತರ ಹಸಿ ಕಾಳನ್ನ ಹಾಕ್ಕೊಳ್ಳಿ. ಯಾವುದೇ ಹಸಿ ಕಾಳನ್ನ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಳನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಟೊಮ್ಯಾಟೊ ಹಾಗೆ ಒಂದು 4 ಇಳ್ಕಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಇಷ್ಟನ್ನು ಹಾಕಿ ಕಾಳು ಬೇಯೋದಕ್ಕೆ ಬಿಡಿ. ಕಾಳು ಬೇಯೋಷ್ಟರೊಳಗೆ ಈ ಕಡೆ ಖಾರನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಪಾತ್ರೆಗೆ ಒಂದು 15 ಖಾರದ ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದಕ್ಕೆ ಚಿಟಿಕೆಯಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹುರಿದಿದ ನಂತರ ನೀವು ಸ್ಟವ್ನ ಆಫ್ ಮಾಡ್ಕೋಬೇಕು. ಅದಾದ ಮೇಲೆ ಒಂದು 2 ಬೆಳ್ಳುಳ್ಳಿನ ತಗೊಂಡು ಚೆನ್ನಾಗಿ ಸಿಪ್ಪೆನ ಸುಳ್ಕೊಂಡು ಸ್ಟವ್ ಆಫ್ ಮಾಡಿದ ನಂತರ ಇದೇ ಪಾತ್ರೆಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಬೆಚ್ಚಗಾಗತ್ತೆ, ಹಾಗೆ ರುಚಿನೂ ಕೂಡ ಹೆಚ್ಚಾಗತ್ತೆ. ಇಲ್ಲಿ ಬೆಳ್ಳುಳ್ಳಿನ ಹುರ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ನಿಮಗೆ ಬೇಕಂದರೆ ಹಾಗೆ ಹಸಿಯಾಗೂ ಕೂಡ ಹಾಕ್ಕೋಬೋದು. ಈಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡಿರುವಂಥ ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದ್ರ ಜೊತೆಗೆ ಒಂದು ಅರ್ಧ ಹೋಳಿನ ನಿಂಬೆಹಣ್ಣು ಗಾತ್ರ ಎಷ್ಟು ಬರುತ್ತೋ ಅಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇನ್ನು ಈ ಖಾರಕ್ಕೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ, ಅದ್ರ ತಕ್ಕಂತೆ ಹುಣಸೆಹಣ್ಣು ಹಾಕ್ಕೋಬೋದು. ನಾನು ನೆನಾಕಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 5ರಿಂದ 8 ಮೆಣಸಿನ ಕಾಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡು ನೀರು ಹಾಕದೆ ನುಣ್ಣದಾಗಿ ರುಬ್ಕೋಬೇಕು. ಒಂದು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಪೇಸ್ಟ್ ಏನಿದೆ ಗುಡ್ಗಾರ ಅಂತ ಕರೀತಾರೆ. ಇದನ್ನು ನೀವು ಬೇಕಾದರೆ ರ್ಯಾಂಡಮ್ ಆಗಿ ಮಾಡಿಕೊಂಡು ಚಪಾತಿ ರೊಟ್ಟಿಗೆ ಬೆಣ್ಣೆ ತುಪ್ಪ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ಖಾರ ರುಬ್ಬೋ ಅಷ್ಟರೊಳಗೆ ಕಾಳು ಕೂಡ ಬೆಂದಿತ್ತು. ಈ ಕಾಳಿನ ಜೊತೆಗೆ ಹಾಕಿರುವಂಥ ಟೊಮ್ಯಾಟೊ ಏನಿರುತ್ತೆ ಆ ಟೊಮ್ಯಾಟೊನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಆ ಟೊಮ್ಯಾಟೊ ಬೆಂದಾಗ ಈ ಸಿಪ್ಪೆ ಎಲ್ಲ ಆಚೆ ಬಂದಿರುತ್ತೆ ನೋಡಿ, ಆ ಸಿಪ್ಪೆನೆಲ್ಲ ಬೇರೆ ಮಾಡಿಕೊಂಡು ಆ ಟೊಮ್ಯಾಟೊನ ನಾವು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಂತರ ಒಂದು 7-8 ಕಾಳಾಗುವಷ್ಟು ಅಥವಾ ಒಂದು ಅರ್ಧ ಹಿಡಿ ಆಗುವಷ್ಟು ಬೇಯಿಸಿರುವಂಥ ಹಸಿ ಕಾಳನ್ನು ಕೂಡ ಹಾಕ್ಕೊಂಡು ಮತ್ತೊಮ್ಮೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಉಪ್ಸಾರಿನ ಖಾರ ರೆಡಿ ಆಯಿತು. ಹಾಗೆ ನಾನು ಕಾಳನ್ನ ಬೇಯುವಾಗ ಬೆಳ್ಳುಳ್ಳಿನ ಹಾಕಿದೆ ನೋಡಿ, ಆ ಬೆಳ್ಳುಳ್ಳಿ ಹಾಗೆಯೇ ಕಾಳು ಒಂದು 5 ಕಾಳನ್ನ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದೇ ನೀರಿಗೆ ಮಿಕ್ಸ್ ಮಾಡಿದ್ರೆ ಒಳ್ಳೆ ರುಚಿ ಸಿಗುತ್ತೆ. ಬೇಕಂದರೆ ನೀವು ಇನ್ನೂ ಒಂದು ಟೊಮ್ಯಾಟೊ ಬೇಯಬೇಕಾದ್ರೇ 2 ಟೊಮ್ಯಾಟೊನ ಹಾಕಿದ್ರೆ ಒಂದು ರುಬ್ಬೋದಕ್ಕೆ ಒಂದು ಈ ಸಾರಿನ ಜೊತೆಗೆ ಕಿವುಚಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ನಂತರ ಈ ಉಪ್ಪಿನ ಸಾರು ಜೊತೆಗೆ ಈ ಖಾರ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಈ ಸಾರಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ನಿಮ್ಗೆ ಯಾವುದಾದ್ರೂ ಇದೇ ಪರ್ಟಿಕ್ಯುಲರ್ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.